ऐ मेरी ज़मीं अफसोस नहीं जो तेरे लिए सौ दर्द सहे, महफूज रहे तेरी आन सदा, चाहे जान मेरी रहे न रहे। ऐ मेरी ज़मीं महबूब ಫೆಬ್ರವರಿ 14 ಅಂತೇಳಿ ನಾವು ಆಲ್ಮೋಸ್ಟ್ ಒಂದು 80-70-90% ಎಲ್ಲರೂ ನಾವು ಪ್ರೇಮಿಗಳ ದಿನಾಚರಣೆ, ಹಗ್ ಡೇ, ಕಿಸ್ ಡೇ, ಚಾಕ್ಲೇಟ್ ಡೇ, ಟೆಡ್ಡಿ ಡೇ ಅಂತ ಒಂದು ಸೆಲೆಬ್ರೇಷನ್ ಮಾಡುವ ಒಂದು ಮೂರು ಸೆಟ್ ಮೈಂಡ್ ಸೆಟ್ ಒಳಗದೀವಿ. ಬಟ್ ಆಕ್ಚುಲಿ ನಮ್ಮ ದೇಶದೊಳಗೆ ಲಾಸ್ಟ್ ಇಯರ್ ಈ ಟೈಮ್ ಒಳಗೆ ಏನಾಗಿತ್ತು ಅನ್ನೋದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ 80 ಎಜುಕೇಟೆಡ್ ಪೀಪಲ್ಸ್ ಯಾರು ಎಲ್ಲರೂ ಗೊತ್ತಿರ್ತೈತಿ. ಯಾರು ಎಜುಕೇಟೆಡ್ ಫೂಲ್ಸ್ ತರ ಒಂದಿಷ್ಟು ಮಂದಿ ಬೇರೆ ಮಾಡ್ತಿರ್ತಾರ. ಏನ್ ಎಜುಕೇಟೆಡ್ ಫೂಲ್ಸ್ ಏನಪ್ಪಾ ಅಂದ್ರೆ ಎಲ್ಲ ಗೊತ್ತಿರದ ವಿಷಯ ಇವತ್ತು ಏನ್ 14 ಫೆಬ್ರವರಿ ನಮ್ದು ಏನೈತೆ ಅಂತೇಳಿ ಅದನ್ನ ಅರಿವು ಇಟ್ಕೊಳ್ಳಾರ್ದೇನೆ ಇವತ್ತು ಅವರು ನಾವು ಹೇಳಿದ್ಮೇಲೆ ಇಷ್ಟೊತ್ತನ ಏನ್ 8 ಡೇಸ್ ಇವತ್ತಿನ ಹಗ್ ಡೇ, ಟೆಡ್ಡಿ ಡೇ, ಬಿಗ್ ಡೇ, ಚಾಕ್ಲೇಟ್ ಡೇ, ಕಿಸ್ ಡೇ, ಪ್ರೇಮಿಗಳ ದಿನಾಚರಣೆ, ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ರು. ದಯವಿಟ್ಟು ಅದಕ್ಕೆ ನಮ್ಮೆಲ್ಲ ಮೈಂಡ್ ಸೆಟ್ ನ ರಿಮೂವ್ ಮಾಡಿ ಏನ್ ಇವತ್ತು ನಮ್ಗೆ ಫೆಬ್ರವರಿ ಲಾಸ್ಟ್ ಇಯರ್ ಫೆಬ್ರವರಿ 14 ನಾವು ಕರಾಳ ದಿವಸ ಅಂತ ಏನೋ ಒಂದು ಇವತ್ತು ಬ್ಲಾಕ್ ಡೇ ಅಂತ ಆಕ್ಚುಲಿ ನಾವು ಯಾವ ಟು ಸೆಲೆಬ್ರೇಟ್. ಅವತ್ತು ಏನಾಯ್ತಪ್ಪ ಅಂತಂದ್ರೆ ದೇಶದ ಪ್ರೇಮದ ನಮ್ಮನ್ನ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಫಲಕ್ಕಿಟ್ಟು ಅವರು ಜನರಿಗೆ ಕೋಟಿ ನಮನವನ್ನ ನಿಮ್ಮ ತ್ಯಾಗ ಮಾಡಲಾಗುವುದು ಅಂತ ಹೇಳಿ ವೀರ ಮರಣವನ್ನು ಹಚ್ಚಿದ ನಮ್ಮ ಹೆಮ್ಮೆಯ ಸಿಆರ್ಪಿಎಫ್ ಯೋಧರಿಗೆ ಗೌರವ ಸಲ್ಲಿಸಲು ಮತ್ತು ಮೌನಾಚರಣೆಯ ಸಂದರ್ಭದಲ್ಲಿ ಭಾವಪೂರ್ಣಗಳ ಸಾಲುಗಳನ್ನು ಹೇಳ್ತೀನಿ. ದೇಶ ಪ್ರೇಮದ ನಮ್ಮನ್ನ ದೇಶದ ರಕ್ಷಣೆಗಾಗಿ ನಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಪುಲ್ವಾಮಾ ದಾಳಿಯಲ್ಲಿ ವೀರಮರಣ ಹೊಂದಿದ ಅಮರ ಜವಾನರಿಗೆ ಕೋಟಿ ಕೋಟಿ ನಮನಗಳನ್ನ ನಮ್ಮ ತ್ಯಾಗ ಎಂದಿಗೂ ಮರೆಯಲಾಗದು. ವೀರಮರಣಕ್ಕೆ ಗಡಿ ಕಾಯುವ ಕಲಿಗಳೇ ನಿಮ್ಮ ರಕ್ತದ ಪ್ರತಿ ಹನಿಯೆಂದು ದೇಶ ಋಣಿಯಾಗಿದೆ. ಭಾರತಾಂಬೆಯ ಮಡಿಲಲ್ಲಿ ಮಡಿದ ವೀರಪುತ್ರರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮೌನಾಚರಣೆ. ಇನ್ನು ಕೇವಲ ನಾವು ಮೌನವಾಗಿಲ್ಲ, ಆ ವೀರ ಚೇತನಗಳ ಶೌರ್ಯವನ್ನು ಸ್ಮರಿಸುತ್ತಿದ್ದೇವೆ. ಅವರ ಕುಟುಂಬದ ದುಃಖದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ. ಏನಿಗೆ ಫೆಬ್ರವರಿ 14 ಇವತ್ತು ಕೇವಲ ದಿನಾಂಕವಲ್ಲ, ಭಾರತೀಯರ ಪಾಲಿನ ಕಪ್ಪು ದಿನ. ಪುಲ್ವಾಮಾ ಹುತಾತ್ಮರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಸಲಾಮ ಶೌರ್ಯ ಎನ್ನುವ ಈ ದಿನವನ್ನ ನಾವು ಪ್ರೇಮಿಗಳ ದಿನಾಚರಣೆಯನ್ನಾಗಿ ನಾವು ಮಾಡಬಾರದು. ಸಲಾಮ ಶೌರ್ಯ ದಿನವನ್ನಾಗಿ ಇದನ್ನ ನಾವು ಆಚರಣೆ ಮಾಡಿಕೊಂಡು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ನಮ್ಮ ವೀರ ಯೋಧರ ಬಲಿದಾನಕ್ಕೆ ನಮ್ಮ ಎಲ್ಲ ಈ ಮೈದಾನದಲ್ಲಿ ಇರ್ತಕ್ಕಂಥ ಎಲ್ಲರಿಂದ ಒಂದು ಸೆಲ್ಯೂಟ್ ಕಾರ್ಯಕ್ರಮವನ್ನ ಮಾಡಿ ಒಂದು ಮೌನಾಚರಣೆ 1 ನಿಮಿಷದ ಮೌನಾಚರಣೆ ಕಾರ್ಯಕ್ರಮವನ್ನ ನಾವೆಲ್ಲರೂ ನಿರ್ವಹಿಸಬೇಕು. ನಮಗಾಗಿ ಮಡಿದವರನ್ನು ನೆನೆಯೋಣ, ದೇಶದ ಏಕತೆಗಾಗಿ ಶ್ರಮಿಸೋಣ, ಅಮರ ಜವಾನರ ಚಿರವಾಗಲಿ ಅಂತೇಳಿ ಏನು 14 ಜನಗಳ ತಮ್ಮ ಬಲಿದಾನವನ್ನ ಕೊಟ್ರೆ ಅವರ ಕುಟುಂಬದ ಜೊತೆಗೆ ನೋವು ನಲಿವು ಎಲ್ಲರ ಜೊತೆಗೆ ನಾವು ಇರ್ತೀವಿ ಅಂತ ಈ ಒಂದು ಬಾಗಲಕೋಟೆ ಒಂದು ಮೂಲಕ ಸಂದೇಶವನ್ನು ಇಡೀ ಜಗತ್ತಿನಾದ್ಯಂತ ವಿಶ್ವನಾದ್ಯಂತ ಅದನ್ನು ನಾವು ಸಾರಿಸಬೇಕಾಗಿದೆ. ಇವಾಗ ನಾವು ಅದನ್ನ ಒಂದು ಅನೌನ್ಸ್ಮೆಂಟ್ ಕೊಡ್ತೀವಿ. 1 ನಿಮಿಷದ ಕಾಲದ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀವಿ. ನಾವು ಓಂ ಶಾಂತಿ ಅಂತ ಹೇಳುವವರೆಗೂ ಯಾರು ಮೊಮೆಂಟ್ ಮಾಡಬೇಡ್ರಿ. 1 ನಿಮಿಷದ ಕಾಲ ಮೊಮೆಂಟ್ ಇದು ಮಾಡೋಣ. ಅದಕ್ಕಿಂತ ಮೊದಲು ಒಂದು ಘೋಷಣೆಯನ್ನು ಮಾಡೋಣ. ವೀರ ಯೋಧರು ಅಮರರಾಗಲಿ ಅಂತ ನಾನು ಹೇಳ್ತೀನಿ, ಭಾರತ ಮಾತಾ ಕಿ ಜೈ ಅಂತ ನೀವು ಹೇಳಬೇಕು. 3 ಸರಿ ಹೇಳ್ತೀನಿ. ವೀರ ಯೋಧರು ಅಮರವಾಗಲಿ, ವೀರ ಯೋಧರು ಅಮರವಾಗಲಿ, ವೀರ ಯೋಧರು ಅಮರರಾಗಲಿ. ಈಗ ಮೌನಾಚರಣೆ 1 ನಿಮಿಷ ಕಾಲ ಯಾರು ಅದಾಡಬಾರ್ದು, ಮಾತಾಡಬಾರ್ದು. ओम शांति। भारत माता की, भारत माता की।